ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಕರುನಾಡಿನ ಜನತೆಗೆ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಾ, ಇವತ್ತಿನ ದಿವಸ ನಾವು ಅಷ್ಟದಿಕ್ಕುಗಳಲ್ಲಿ ಉಪದಿಕ್ಕು ವಾಯುವ್ಯ ಮೂಲೆಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಈ ವಾಯುವ್ಯ ಮೂಲೆಯ ಅಂದ್ರೆ ವಾಯುವ್ಯ ದಿಕ್ಕಿನ ಅಧಿಪತಿ ವಾಯು ದೇವತೆಯಾಗಿರುವಂಥದ್ದು ಮತ್ತು ಇದರ ಪ್ರತಿನಿಧಿ ಗ್ರಹ ಚಂದ್ರನಾಗಿರುತ್ತಾರೆ. ಈತನ ಆಯುಧ ಅಂಕುಶ. ಹಾಗಾಗಿ ವಾಯುವ್ಯ ದಿಕ್ಕು ಯಾವತ್ತೂ ನಾವು ಮುಚ್ಚಬಾರದು ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಉಲ್ಲೇಖ ಇರ್ತದೆ. ಈ ದಿಶೆ ಯಾವಾಗಲೂ ತಾವು ಸ್ವಚ್ಛವಾಗಿರಬೇಕು ಮತ್ತು ಈ ದಿಶೆ ಗ್ರಹವಾಸಿಗಳಿಗೆ ದೀರ್ಘಾಯುಷ್ಯ ಮತ್ತು ಬಹಳಷ್ಟು ಶಕ್ತಿಯನ್ನ ನೀಡತಕ್ಕಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಮಾನಸಿಕವಾಗಿ ನೆಮ್ಮದಿ ಮತ್ತು ಶಾಂತಿ ಸಮಾಧಾನಗಳು ನಮಗೆ ಸಿಗಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಆ ದಿಕ್ಕು ಆ ದಿಶೆ ಯಾವತ್ತೂ ನಾವು ಗ್ರಹವಾಸಿಗಳಾಗಿರ್ತಕ್ಕಂಥವರು ಬಹಳಷ್ಟು ಸ್ವಚ್ಛ ಮತ್ತು ಆ ಜಾಗವನ್ನ ನಾವು ನೋಡಿದ ತಕ್ಷಣ ನಮಗೆ ಮನಸ್ಸಿಗೆ ಬಹಳಷ್ಟು ಸಮಾಧಾನ ಅನ್ನುವಂಥದ್ದು ನಮ್ಗೆ ಸಿಗಬೇಕು. ಆ ತರ ಇದ್ದಾಗ ಮಾತ್ರ ಆ ಮನೆಗಳಿಗೆ ಆ ಗ್ರಹವಾಸಿಗಳಿಗೆ ನೆಮ್ಮದಿ ಮತ್ತು ಮಾನಸಿಕವಾಗಿ ನೆಮ್ಮದಿ ಸಿಗತಕ್ಕಂಥದ್ದು ಮತ್ತು ಶಾಂತಿಯ ಸಮಾಧಾನಗಳು ಅಲ್ಲಿ ವೃದ್ಧಿಸ್ತಕ್ಕಂಥ. ಮತ್ತು ವಾಯು ದಿಕ್ಕಿನಲ್ಲಿ ನಿರ್ಮಿಸಿದ ಅಡುಗೆ ಮನೆ ಹೆಚ್ಚು ಅತಿಥಿ ಅಭಾಗ್ಯತರಗಳನ್ನ ಸೆಳೆಯುತ್ತಾನೆ ಇರುತ್ತದೆ. ಈ ನೋಡಿ ಏನಾಗ್ತದೆ, ವಾಯು ದಿಕ್ಕು ದಕ್ಷಿಣ ದಿಕ್ಕಿಗೆ ನಾವು ಮನೆಯನ್ನ ನಿರ್ಮಾಣ ಮಾಡಿದಾಗ ಮಾತ್ರ ಅಲ್ಲಿ ಪರ್ಯಾಯವಾಗಿ ನಾವು ವಾಯುವ್ಯ ಮೂಲೆಯ ಒಳಗಡೆ ಅಗ್ನಿಯ ತತ್ವ ಅಡಿಗೆ ಮನೆಯನ್ನ ನಾವು ನಿರ್ಮಾಣ ಮಾಡ್ತೇವೆ. ಯಾವತ್ತು ನೋಡಿ ಇನ್ನೊಂದು ಹೇಳ್ತೇವೆ ನಾವು ನಿಮಗೆ, ವಾಯು ದಿಕ್ಕಿನ ಮೂಲ ಅತಿಥಿ ಗ್ರಹ ಮತ್ತು ಅತಿಥಿಗಳಿಗಂತಾನೆ ಆ ವಾಯು ದಿಕ್ಕನ್ನ ನಾವು ನೆಲೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮನೆಯ ಹೆಣ್ಣು ಮಕ್ಕಳು ಆ ಮನೆಯ ಒಳಗಡೆ ವಾಸಸ್ಥಾನ ಮಾಡ್ತಕ್ಕಂಥದ್ದು ಅಂದ್ರೆ ಇನ್ನೂ ಮದುವೆ ಆಗದೇ ಇರತಕ್ಕಂತ ಹೆಣ್ಣು ಮಕ್ಕಳಿಗೆ ನಾವು ಅತಿಥಿ ಗೃಹಗಳಲ್ಲೇ ನಾವು ಮಲಗಿಸ್ಬೇಕಾಗ್ತದೆ. ಈಗ ನೋಡಿ, ಹೆಣ್ಣು ಮಕ್ಕಳು ಯಾವತ್ತಿದ್ರು ಕೂಡ ನಮ್ಮ ಮನೆಯ ಒಳಗಡೆ ಅತಿಥಿಗಳ ಸ್ಥಾನನೇ ನಾವು ಅವ್ರಿಗೆ ನಾವು ಕೊಟ್ಟಿರ್ತೇವೆ. ಹಾಗಾಗಿ ಹುಟ್ಟಿದ್ದು 18 ವರ್ಷದವರೆಗೆ ಮಾತ್ರ ನಮ್ಮ ಮನೆಯ ಮಗಳಾಗ್ತಾರ. ಬಿಟ್ರೆ 18ರಿಂದ 80 ವರ್ಷದವರೆಗೂ ಕೂಡ ಅವರು ಪರರ ಸತ್ವ ಅಂತ ಹೇಳ್ತೇವೆ ನಾವು, ಪರರ ಸತ್ವ ಅವ್ರಾಗಿರ್ತಾರೆ. ಹಾಗಾಗಿ ಅತಿಥಿ ಗ್ರಹ ಮಾತ್ರ ಮನೆಯ ಹೆಣ್ಣು ಮಕ್ಕಳ ಅಂದ್ರೆ ಮದುವೆ ಆಗದೇ ಇರತಕ್ಕಂತ ಹೆಣ್ಣು ಮಕ್ಕಳು ಅಥವಾ ನಿಮ್ಮ ಮನೆಗೆ ಅತಿಥಿಗಳು ಯಾರಾದರೂ ಬಂದಾಗ ಮಾತ್ರ ಅತಿಥಿ ಗ್ರಹದಲ್ಲಿ ತಾವು ದಯವಿಟ್ಟು ಹೇಳ್ತೇನೆ, ಬೆಡ್ರೂಮ್ ಅನ್ನ ನೀವು ಮಾಡಬೇಡಿ. ಅತಿಥಿ ಗ್ರಹಗಳಲ್ಲಿ ಅತಿಥಿ ಗ್ರಹ ಅಂತಾನೆ ಮಾಡಿ. ಅಂದ್ರೆ ಯಾರು ಮದುವೆ ಆಗಿರ್ತಕ್ಕಂಥವ್ರು ಆ ಮನೆಯಲ್ಲಿ ಮಲಗಲಿಕ್ಕೆ ಹೋಗಬಾರದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನ ನೀವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ವೀಕ್ಷಕರೇ, ನೀವು ವಾಯು ಮೂಲೆ ಒಳಗಡೆ ಯಾವತ್ತು ನೀವು ಏನೇ ಮಾಡಿರ್ರಿ ಮನೆಯ ಒಳಗಡೆ ಅತಿಥಿ ಗ್ರಹ ಅಂತ ನೀವು ಎಲ್ಲಾದ್ರೂ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಳ್ರಿ, ಮನೆಯ ವಾಯುವ್ಯ ಮೂಲೆಯಲ್ಲೇ ತಾವು ಮಾಡ್ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಅತಿಥಿ ಗ್ರಹ ಈ ನಾವೇನಂತೇವೆ ಅಡಿಗೆಯ ಮನೆ, ಈ ಉಪಹಾರದ ಮತ್ತು ಖರ್ಚು ಯಾವಾಗಲೂ ಅಲ್ಲಿ ಹೆಚ್ಚಾಗಿರ್ತಾ ಇರ್ತದೆ. ಹಾಗಾಗಿ ನಿಮಗ್ ನಾವು ಹೇಳ್ತೇವೆ, ಅಡಿಗೆ ಮನೆ ದಕ್ಷಿಣ ದಿಕ್ಕಿಗೆ ಸಿಂಹದ್ವಾರ ಇದ್ದಾಗ ಮಾತ್ರ, ಅಂದ್ರೆ ದಕ್ಷಿಣ ದಿಕ್ಕಿನ ಮನೆ ನೀವು ಮಾಡಿದಾಗ ಮಾತ್ರ ಪರ್ಯಾಯವಾಗಿ ವಾಯು ದಿಕ್ಕನ್ನು ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಅಗ್ನಿಯ ಮೂಲೆಗೆ ನಾವು ಅಡಿಗೆ ಮನೆಯನ್ನ ನಾವು ಮಾಡ್ಬೇಕು. ಇದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು. ಹಾಗಾಗಿ ತಾವು ವೀಕ್ಷಕರೇ, ವಾಯು ಮೂಲೆ ಎಲ್ಲಾ ದಿಕ್ಕಿಗಳಿಗೂ ನಡೀತದೆ, ಅಗ್ನಿಯ ತತ್ವ ಪರ್ಯಾಯವಾಗಿ ನಾವು ಮಾಡಬಹುದು ಅಂತ ಹೇಳಿದ್ರೆ ಅದು ಅಲ್ಲ. ಇದು ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಮತ್ತು ವಾಯು ದಿಕ್ಕು ವಾಸ್ತು ದೋಷದಿಂದ ಕೂಡಿದ್ದಾರೆ ಗ್ರಹವಾಸಿಗಳ ಮೇಲೆ ಎಂತ ಪರಿಣಾಮಗಳು ಕೊಡ್ತದೆ, ಇದು ನಾವು ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವಂತ ಏನು, ಹಣದ ತಾಪತ್ರಯಗಳನ್ನ ಬಹಳಷ್ಟು ಅನುಭವಿಸ್ತಕ್ಕಂಥ ವಾತಾವರಣ ಇರ್ತದೆ. ವೀಕ್ಷಕರೇ, ಹಣದ ತಾಪತ್ರಯ ಅಂತ ಹೇಳಿದ್ರೆ ಹಣದ ಬರ, ಹಣದ ದುಬ್ಬಳಿಕೆ,
ನಾನಾ ತರದ ಒಂದು ಮನಸ್ತಾಪಗಳು ಅಥವಾ ಕೊಡುವಂತದ್ದಾಗ್ಬೋದು ಅಥವಾ ತಗೊಳ್ಳುವಂತದ್ದಾಗ್ಬೋದು, ವ್ಯವಹಾರಿಕ ಒಳಗಡೆ ಬಹಳಷ್ಟು ತೊಂದರೆಗಳು, ತಾಪತ್ರಯಗಳು, ಆಮೇಲೆ ಸಾಲದ ಬಾಧೆ, ಅಲ್ಲಿ ಕಿರಿಕಿರಿಗಳು, ಗುಹ್ಯ ರೋಗಗಳು, ಆಮೇಲೆ ಕಳ್ಳತನದ ಬಾಧಗಳು, ಶತ್ರು ಭಯಗಳು, ಇವೆಲ್ಲನೂ ಕೂಡ ಅಗ್ನಿ ಭಯನೂ ಸುದ ಕಾಡ್ತದೆ. ಅಲ್ಲಿ ವಾಸ್ತುದೋಷ, ವಾಯುವ್ಯ ದಿಕ್ಕು ವಾಸ್ತುದೋಷದಿಂದ ಕೂಡಿದರೆ ಅಲ್ಲಿ ಶತ್ರು ಭಯ, ಅಗ್ನಿ ಭಯ, ಕುಟುಂಬದಲ್ಲಿ ಅಶಾಂತತೆ ಮತ್ತು ಕಲಹಗಳು, ಬಹಳಷ್ಟು ಕಿರುಕುಳಗಳು, ಮತ್ತೆ ಮನೆಯ ಯಜಮಾನ ಯಾವತ್ತು ಖಿನ್ನತೆಗೆ ಒಳಗಾಗತಕ್ಕಂತ ಒಂದು ವಾತಾವರಣ, ಮತ್ತು ಮತಿಭ್ರಾಂತಿ ಅಂತ ಹೇಳ್ತೇವೆ ನಾವು. ಮತಿಭ್ರಾಂತಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಏನೋ ಒಂದು ಸೈಕೋ ಸಿಸ್ಟಮ್ ಆಗಿಬಿಟ್ಟಿರ್ತಾನೆ ಅವನು. ಹಾಗಾಗಿ ನಾವು ಮತ್ತೆ ಆ ಮನೆಯಲ್ಲಿ ಹುಟ್ಟುವಂತ ಮಕ್ಕಳು ಅಂಗವೈಕಲ್ಯ ಆಗಿ ಹುಟ್ಟುಕೊಳ್ತಕ್ಕಂಥ ವಾತಾವರಣ ಆಗ್ಬಹುದು, ಅಥವಾ ಏನಾದ್ರೂ ಕೂಡ ನರಗಳ ದೌರ್ಬಲ್ಯಗಳಾಗಬಹುದು, ಅಥವಾ ಒಂದು ಏನಾದ್ರೂ ಪಾರ್ಶ್ವವಾಯು ಅನ್ನುವಂಥದ್ದು ಮನೆಯ ಯಜಮಾನರ ಮೇಲೆ, ಈ ವಾಯುವ್ಯ ದಿಕ್ಕು ವಾಸ್ತುದೋಷದಿಂದ ಕೂಡಿದ್ರೆ ಪಾರ್ಶ್ವವಾಯು ಕೂಡ ಅವ್ರ ಮೇಲೆ ಅಂಗವೈಕಲ್ಯ ಅಂತ ಹೇಳ್ತೇವೆ ನಾವು. ಅಂದ್ರೆ ಆ ತರದ ಒಂದು ಪರಿಣಾಮನು ಕೂಡ ಅವರು ಅನುಭವಿಸ್ತಕ್ಕಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ. ಹಾಗಾಗಿ ನಾವು ದಯವಿಟ್ಟು ಹೇಳ್ತೇವೆ, ವಾಸ್ತು ಪುರುಷ ನಾವು ನಮ್ಮ ಮನೆಯ ಒಳಗಡೆ ಆಗ್ಬೋದು ಅಥವಾ ನಮ್ಮ ಒಳಗಡೆ ಆಗ್ಬೋದು ಬಹಳಷ್ಟು ಅಳವಡಿಸಿಕೊಳ್ಳುವುದು ಅತಿಶಯೋಕ್ತಿ ಅಂತ ಹೇಳ್ತೇವೆ ನಾವು. ವಾಸ್ತು ದೋಷ ಈ ವಾಯು ದಿಕ್ಕಿನಲ್ಲಿ ವಾಸ್ತು ದೋಷ ಆಗಿತ್ತು ಅಂತ ತಿಳ್ಕೊಡ್ರಿ, ಪರಪ್ರಾಂತ್ಯ, ಪ್ರದೇಶ ಗಮನ ಮತ್ತು ವಾಸಗಳು ಸಾಧ್ಯತೆಗಳು ಹೆಚ್ಚಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ನೋಡಿ ಇಲ್ಲೇನಾಗ್ತದೆ ಗೊತ್ತಾ, ನಿಮ್ಮ ಮನೆಯನ್ನ ವಾಯು ವಾಸ್ತುದೋಷದಿಂದ ಕೂಡಿದ್ರೆ ಅಂತ ತಿಳ್ಕೊಡ್ರಿ, ಎಂಥ ದೊಡ್ಡ ಅರಮನೆ ಅಂತ ನೀವು ಮನೆಯನ್ನ ಕಟ್ಟಿದ್ರು ಕೂಡ ಆ ಮನೆಯನ್ನ ಬಿಟ್ಟು ನೀವು ಬೇರೆ ಮನೆಯ ಒಳಗಡೆ ನೀವು ವಾಸಸ್ಥಾನ ಮಾಡ್ತಕ್ಕಂಥ ವಾತಾವರಣ ಬರ್ಬೋದು, ಅಥವಾ ಆ ಮನೆಯನ್ನ ನೀವು ಇನ್ನೊಬ್ಬರಿಗೆ ಕೊಟ್ಟು ನೀವು ಬೇರೆ ಮನೆಯ ಒಳಗಡೆ ವಾಸಸ್ಥಾನ ಮಾಡ್ತಕ್ಕಂಥ ವಾತಾವರಣಗಳು ನಮ್ಮ ಒಳಗಡೆ ಎಷ್ಟೋ ಉದಾಹರಣೆಗಳಾಗಿ ಹೋಗಿದೆ. ಹಾಗಾಗಿ ನಾವು ನಿಮ್ಗೆ ಹೇಳೋದು ಒಂದೇ ವಿಚಾರ, ನಿಮ್ಮಲ್ಲಿ ನಿಮ್ಮ ಮನೆಯನ್ನ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಆ ಮನೆಯನ್ನ ತಾವು ಕಟ್ಟಿಸಿಕೊಳ್ಳುವಂಥದ್ದು ಬಹಳಷ್ಟು ಒಳ್ಳೆಯದು ಅಂತ ನಿಮ್ಮಲ್ಲಿ ಹೇಳ್ತಿರ್ತೀವಿ. ಮತ್ತೆ ಅದರಲ್ಲಿ ಇನ್ನೊಂದು ವಿಶೇಷವಾಗಿ ನೋಡುವಂಥದ್ದು ನೋಡ್ಕೊಂಡ್ರೆ, ಈ ವಾಯು ದಿಕ್ಕು ವಾಸ್ತುದೋಷದಿಂದ ಕೂಡಿತು ಅಂತ ತಿಳ್ಕೊಂಡ್ರೆ ಕೋರ್ಟ್ ಕಚೇರಿಗಳ ಒಂದು ಅಲೆದಾಟ ಮತ್ತು ಮನೆಯ ಯಜಮಾನನಿಗೆ ಮಾನಸಿಕವಾಗಿ ಜರ್ಜರಿತನಾಗಿ ಕುಂದು ಹೋಗ್ತಾ ಇರ್ತಾನ ಅನ್ನುವಂಥದ್ದು ವಾಸ್ತು ಶಾಸ್ತ್ರದಲ್ಲಿ ಬಹಳಷ್ಟು ಉಲ್ಲೇಖವಾಗಿರ್ತಕ್ಕಂಥದ್ದು, ಮತ್ತು ಮನೋರೋಗಿಗಳಾಗ್ತಕ್ಕಂಥ ವಾತಾವರಣಗಳು ನಿರ್ಮಾಣ ಆಗ್ತದೆ. ಅಂದ್ರೆ ಅಲ್ಲಿ ಮಾನಸಿಕವಾಗಿ ತುಂಬಾ ಕಿರುಕುಳ, ಮನಸ್ತಾಪಗಳು, ಮಾನಸಿಕ ಒತ್ತಡ ಪರಿಣಾಮಗಳು, ಅಲ್ಲಿ ಸ್ವಲ್ಪ ಹಣದ ದುಬ್ಬರಿಕೆಗಳು, ಶತ್ರುಪಾಠ, ಇಂಥವೆಲ್ಲನೂ ಕೂಡ ಅಲ್ಲಿ ಸ್ವಲ್ಪ ಪರಿಣಾಮಗಳು ಸ್ವಲ್ಪ ಜಾಸ್ತಿನೇ ನಡೀತಾ ಇರ್ತದೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಈ ವಾಯುವ್ಯ ಮೂಲೆ ಒಳಗಡೆ ತಾವು ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ನೈಋತ್ಯ ಮೂಲೆ ಒಳಗಡೆ ತಾವು ಬೆಡ್ರೂಮ್ ಅನ್ನ ನೀವು ಮಾರ್ಪಾಡು ಮಾಡ್ಕೊಳ್ಳುವಂತಹ ಪ್ರಕ್ರಿಯೆ ಮತ್ತು ನಡೀತದೆ. ವಾಯುವ್ಯ ದಿಕ್ಕಿನಲ್ಲೇನೆ ನಾವು ಮಾಡ್ಕೋಬಹುದು ಅಂತ ಹೇಳಿದ್ರೆ ಗಂಡ ಹೆಂಡತಿ ಮೇಲೆ ಬಹಳಷ್ಟು ವೈಮನಸ್ಸುಗಳ ಒಂದು ಪರಿಣಾಮಗಳು ಅಲ್ಲಿ ನಡೀತಾನೆ ಇರ್ತದೆ. ಹಾಗಾಗಿ ತಾವು ಸ್ವಲ್ಪ ಇದ್ರ ಬಗ್ಗೆ ವಾಸ್ತು ಪರಿಣಿತರಿಂದ ಸಲಹೆ ತಗೊಂಡು ತಾವು ಮನೆಯನ್ನ ನಿರ್ಮಾಣ ಮಾಡುವಂಥದ್ದು ಅತಿಶಯೋಕ್ತಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ. ವೀಕ್ಷಕರೇ, ಏನೋ ನಿಮ್ಮಲ್ಲಿ ಪ್ರಶ್ನೆಗಳನ್ನ, ನಿಮ್ಮ ಮನದಲ್ಲಿ ಏನೋ ಕೇಳುವಂತ ವಿಷಯಗಳಿದ್ರು ಕೂಡ ತಾವು ಯಾವುದೇ ವಿಷಯ ಇರಲಿ ನಿಸ್ಸಂದೇಹವಾಗಿ ತಾವು ಪ್ರಶ್ನೆಯನ್ನ ನಮಗೆ ಕಮೆಂಟ್ ಮೂಲಕಗಳಾಗಬಹುದು ಅಥವಾ ನಮಗೆ ಫೋನ್ ಮುಖಾಂತರ ಆಗ್ಬಹುದು. ಅಂದ್ರೆ ಕೆಳಗಡೆ ಬರುವಂತ ಈ ನಂಬರಿಗೆ ನೀವು ಫೋನ್ ಹಚ್ಚಿ ತಮ್ಮ ಮನೆಯ ಒಳಗಡೆ ಏನಾದ್ರೂ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತದ್ದಾಗ್ಬೋದು, ಅಥವಾ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಲ್ಲ, ಇಷ್ಟೆಲ್ಲ ವಿಷಯಗಳಲ್ಲಿ ನಿಮ್ಗೇನಾದ್ರೂ ಮನೆ ಒಳಗಡೆ ಅಂತ ಒಂದು ಘಟನಾ ಒಳಗಡೆ ನಡೀತಾ ಇದ್ರೆ ನಮಗೆ ನೀವು ಡೈರೆಕ್ಟ್ ಆಗಿ ಫೋನ್ ಹಚ್ಚಿ ಮಾತಾಡ್ಬೋದು. ಅಥವಾ ನಿಮಗೆ ನಮ್ಮಲ್ಲಿ ಬರಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ತೊಂದರೆ ಇಲ್ಲ, ನೀವು ನಮಗೆ ಫೋನ್ ಹಚ್ಚಿ ನಿಮ್ಮ ಮನೆಗೆ ನಮ್ಮ ಮನೆಗೆ ನೀವು ಬನ್ನಿ ಅಂತ ಹೇಳಿದ್ರೆ ಧಾರಾಳವಾಗಿ ನಾವು ಬರ್ತೇವೆ. ಅಲ್ಲಿ ಬಂದು ಆ ಮನೆಯನ್ನ ವಾಸ್ತು ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಮುಂದೆ ನಾವು ನಿಸ್ಸಂದೇಹವಾಗಿ ಕೊಡುವಂತ ಒಂದು ಪ್ರಕ್ರಿಯೆ ಮಾಡ್ತೇವೆ. ಹಾಗಾಗಿ ತಾವು ತಿಳ್ಕೊಂಡು ಈ ವಿಷಯದ ಬಗ್ಗೆ ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ನಮಸ್ಕಾರಗಳು.